Hey guys, so I'm reading a book called Hello Beautiful by Anna Nepalitano. This is one character, William anta. He's a second kid. ಸೊ ಅವ್ನು ಹುಟ್ಟಿದಾಗ ಅವ್ರ ಮನೆಯಲ್ಲಿ ಅಕ್ಕ ಮತ್ತು ಅವ್ರ ಅಪ್ಪ ಇರ್ತಾರೆ. ಅವ್ರ ಅಕ್ಕಂಗೆ ತುಂಬ ಹುಷಾರಿರಲ್ಲ, ಚಿಕ್ಕವಳು 3 years ಇರುತ್ತೆ ಅಷ್ಟೇ. ಸೊ ಶಿ ಈಸ್ ಕಾಫಿಂಗ್ ಅ ಲಾಟ್. ಸೊ ಇವನು ನ್ಯೂ ಬಾರ್ನ್ ಬೇಬಿ ಬೇರೆ ಇರ್ತಾನೆ. ಒಂದು ನಾರ್ಮಲ್ ಕಾಫ್ ಅಂದ್ಕೊಂಡು ಪೇರೆಂಟ್ಸ್ ಡಸಂಟ್ ಗಿವ್ ದಟ್ ಮಚ್ ಇಂಪಾರ್ಟೆನ್ಸ್. ಬಟ್ ಅವಳು ನೆಕ್ಸ್ಟ್ ಡೇ ಅವ್ರಿಗೆ ಅವಳು ತೊಟ್ಲಲ್ಲೇ ಸತ್ತೋಗ್ಬಿಟ್ಟಿರ್ತಾಳೆ. ಸೊ ಅದು ಟೇಕ್ಸ್ ಅ ಹ್ಯೂಜ್ ಟರ್ನ್ ಆನ್ ಹಿಸ್ ಪೇರೆಂಟ್ಸ್, ಆನ್ ಹರ್ ಪೇರೆಂಟ್ಸ್ ಆಲ್ಸೋ. ಸೊ ಅವರಪ್ಪ ವರ್ಕ್ ಮಾಡ್ತಿರ್ತಾರೆ, ಬಟ್ ಡ್ರಿಂಕ್ಸ್ ಮಾಡೋದು ಆ ಥರ, ಅವ್ರ ಅಮ್ಮನೂ ಅದೇ ಥರ ಆಗ್ತಾರೆ. ಸೊ ಹಿ ವಾಸ್ ವೆರಿ ಮಚ್ ನೆಗ್ಲೆಕ್ಟೆಡ್ ಕಿಡ್. ಸೊ ಇವಾಗ ಒಂದು ಮದುವೆ ಆಗ್ತಿರ್ತಾನೆ. ಅವನು ಹೈಸ್ಕೂಲೆಲ್ಲ ನಿಮಗೆ ಸೀರೀಸ್ ಎಲ್ಲ ನೋಡಿದ್ರೆ ಗೊತ್ತಿರುತ್ತೆ, ಇಂಗ್ಲೀಷ್ ಸೀರೀಸ್. ಸೊ ಹೈಸ್ಕೂಲ್ ಆದಮೇಲೆ ಕಾಲೇಜಿಗೆ ಬೇರೆ ಕಡೆ ಹೋಗ್ಬಿಡ್ತಾರೆ. ಸೊ ಕಾಲೇಜ್ಗೆ ಹೋಗಿರ್ತಾನೆ ಆ್ಯಂಡ್ ದೇ ಹ್ಯಾವ್ ಫ್ರೀಡಮ್ ಮದುವೆ ಅದಕ್ಕೆಲ್ಲ. ಸೊ ಈಸ್ ಗೆಟಿಂಗ್ ಮ್ಯಾರಿಡ್. ಅವ್ನ ಮದುವೆಗೆ ಫೋನ್ ಮಾಡಿ ಕರೆಯೋದಕ್ಕೂ ಅವ್ರ ಅಪ್ಪ ಅಮ್ಮಂಗೆ ಅವನಿಗೆ ಗೊತ್ತು, ಅವ್ರ ಅಪ್ಪ ಅಮ್ಮಂಗೆ ಇಂಟ್ರೆಸ್ಟೇ ಇಲ್ಲ ಇವನ ಮೇಲೆ ಅಂತ. ಬಟ್ ಸ್ಟಿಲ್ ಅವ್ನ ಗರ್ಲ್ ಫ್ರೆಂಡ್ ಇದಕ್ಕೋಸ್ಕರ ಕಾಲ್ ಮಾಡಿ ಹೇಳ್ತಾನೆ. ಬಟ್ ಅವರು ಏನು ಮಾತಾಡಲ್ಲ ಅವರಮ್ಮ. ಕಾಲ್ ಓಕೆ ಅಂತ ಹೇಳ್ಬಿಟ್ಟು ಇಟ್ಬಿಡ್ತಾಳೆ. ಒಂದು 10 minutes ಏನೋ ಮಾತಾಡಿ. ಸೊ ನೌ ಹಿ ಈಸ್ ಇನ್ ಹಾಸ್ಪಿಟಲ್ ಬಿಕಾಸ್ ಇಸ್ ಅ ಬಾಸ್ಕೆಟ್ಬಾಲ್ ಪ್ಲೇಯರ್ ಆ್ಯಂಡ್ ಅವನಿಗೆ ನೀ ಇಂಜುರಿ ಆಗಿದೆ. 2 ಆಪ್ರೇಷನ್ಸ್ ಆಗಬೇಕು, ನೀ ರಿಪ್ಲೇಸ್ಮೆಂಟ್ ಏನೋ ಮಾಡಬೇಕು ಅಂತ ಹೇಳಿರ್ತಾರೆ. ಆ್ಯಂಡ್ ಹೀ ಈಸ್ ಇನ್ ಹಾಸ್ಪಿಟಲ್ ಆ್ಯಂಡ್ ಹಿ ಗೆಟ್ಸ್ ಅ ಲೆಟರ್ ಫ್ರಮ್ ಹಿಸ್ ಪ್ಯಾರೆಂಟ್ಸ್. ಸೊ ಹೀ ಈಸ್ ಇನ್ ಡೈಲಮಾ ಟು ಓಪನ್ ಇಟ್ ಆರ್ ನಾಟ್. ಹೀ ಈಸ್ ಥಿಂಕಿಂಗ್ ವೆದರ್ ಇಟ್ ಹ್ಯಾಸ್ ಅಪಾಲಜಿ ಅವರಿಂದ, ಅವರು ಇಡೀ ಲೈಫಲ್ಲಿ ಮಾಡೋದಕ್ಕೆ ಸಾರಿ ಕೇಳ್ತಾರಾ ಅಥವಾ ಅವ್ರಿಗೆ ಕೊನೆಗೆ ಗೊತ್ತಾಗಿದೆಯಾ ಇವನು ಮಗನೇ ನಮ್ಮದು, ಒಬ್ಳನ್ನ ಕಳ್ಕೊಂಡಿದ್ದೀವಿ ಅನ್ನೋ ಮಾತ್ರಕ್ಕೆ ಇವನನ್ನು ಮರ್ತಿರೋದು ತಪ್ಪು ಅಂತೆಲ್ಲ ಅಂತ. ಬಟ್ ಸೊ ಹೀ ಈಸ್ ಆಲ್ವೇಸ್ ಥಿಂಕಿಂಗ್ ದ್ಯಾಟ್ ವೆದರ್ ಟು ಓಪನ್ ಇಟ್ ಆರ್ ನಾಟ್. ಆ್ಯಂಡ್ he say perhaps they wanted to be part of his adulthood. He hoped again. The hope showed itself in an icy sweat. They might have written a long letter, one that included an apology for having been so uninterested in him for so long. The letter might ask for William's forgiveness and for the chance to attend his wedding. William switched off the television and pried open the envelope. He could tell right away that there was no letter inside. There was only a check. On the memo line it said, "Congratulations on wedding bar graduation." The check was for $10,000. William looked at the zeros and thought, it's really over now. He wouldn't deposit the check. He knew that immediately. He wouldn't touch their money. William's heartbeat slowed to a murmur in his chest, and he had to breathe in a funny way to keep from crying. He was surprised by how upset he was. It felt like something had broken inside him. ಸೊ ದಿಸ್ ಇಸ್ ಒನ್ ಇನ್ಸಿಡೆಂಟ್ ಆಲ್ಸೋ. ಅವನನ್ನು ಕೇಳ್ತಾರೆ ಅವನ ಫ್ರೆಂಡ್ಸ್ ಎಲ್ಲ, ಲೈಕ್ ನಿಂಗೆ ಸಿಬ್ಲಿಂಗ್ಸ್ ಇದ್ದಾರೆ, ಆರ್ ಯು ಅಲೋನ್ ಅಂತೆಲ್ಲ. He says, no, I'm a single child anta. Then he realizes in his mind, my parents had a single child all along anta. That was his sister. So thodmele they were never his parents anta. Yeah, it kind of touched my heart and I wanted to share it with you.